ಗುರು ನಮಸ್ಕಾರ, ನಾನು ನಿಮ್ಮ ವೈ.ಆರ್. ರಾಶ್. ಗುರು ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಾವು ಹೋಗ್ತಿರೋದು ದಾವಣಗೆರೆ ಡಿಸ್ಟಿಕಲ್ಲಿರೋ ಶಾಂತಿ ಸಾಗರಕ್ಕೆ. ಇದಕ್ಕೆ ಇನ್ನೊಂದು ನಮಗೆ ಸೂಳೆಕೆರೆ ಅಂತ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. सब्सक्राइब करो यार। अगर आपको वीडियो पसंद नहीं आई ಓಕೆ ಗುರು, ಫೈನಲಿ ಬಂದೇ ಬಿಟ್ವಿ. ಅಲ್ಲಿ ಕಾಣ್ತಿದೆಯಲ್ಲ ಬ್ರಿಡ್ಜ್, ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಂದ್ರೆ ಫಸ್ಟು ಒಂದು ದೇವಸ್ಥಾನ ಇದೆ, ಅದಕ್ಕೆ ಹೋಗ್ಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿಲ್ಲ. ನೀವೇನಾದರೂ ದಾವಣಗೆರೆ ಅಕ್ಕಪಕ್ಕ ಇದ್ದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಂದರೆ ಇದು ಬೆಸ್ಟ್ ಪ್ಲೇಸ್ ಆಗುತ್ತೆ. ಓಕೆ ಗುರು, ಫೈನಲಿ ಬಂದೇ ಬಿಟ್ಟು ಶಾಂತಿ ಸಾಗರಕ್ಕೆ. ಅಂದರೆ ಶಾಂತಿ ಸಾಗರ ಆ ಕಡೆ ಇದೆ, ನಾವು ಈ ಕಡೆ ಬ್ರಿಡ್ಜ್ ಕಡೆ ಬಂದಿದ್ದೀವಿ. ಯಾಕಂದರೆ ನಿಮಗೆ ಶಾಂತಿ ಸಾಗರ ಬಗ್ಗೆ ಗೊತ್ತಿರುತ್ತೆ ಅನ್ಕೊತೀನಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಬ್ರಿಡ್ಜು. ಐ ಥಿಂಕ್ ಇದನ್ನು ಯಾವಾಗ ಕಟ್ಟಿದ್ದಾರೆ ಅಂತ ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಇದನ್ನು ಯಾರು ಕಟ್ಟಿದ್ದಾರೆ ಅಂದರೆ ವಿಶ್ವೇಶ್ವರಯ್ಯವರು ಕಟ್ಟಿರೋದು. ಇದನ್ನು ಅವರು ಪ್ಲ್ಯಾನಿಂಗಲ್ಲಿ ಕಟ್ಟಿರೋದು. ಓಕೆ, ನಾನು ನೋಡ್ತಾ ಇದ್ದೀರಲ್ಲ ಮಸ್ತಾಗಿದೆ. ಇದು ಬರೋದು ಭದ್ರಾ ಡ್ಯಾಮಿಂದ. ಭದ್ರಾ ಡ್ಯಾಮಿಂದ ನೀರು ಬರುತ್ತೆ ಇದರೊಳಗೆ. ಓಕೆ ಗುರು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಮೆಟ್ಲಿದೆಯಲ್ಲ ಹತ್ಕೊಂಡು ಸೀದಾ ಮೇಲಕ್ಕೆ ಹೋಗೋಣ. ಮೇಲಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ ನೀರು ಯಾವಲ್ಲಿಂದ ಬರ್ತಿದೆ ಅಂತ. ಸ್ಟೇ ಟ್ಯೂನ್. ಓಕೆ ಗುರು, ಮೇಲೆ ಬಂದಿದ್ದೇ ಆಯಿತು, ನೀರಾಗಿ ನೋಡಿದ್ದೇ ಆಯಿತು. ಇಲ್ಲಿಂದ ಡೆಡ್ ಎಂಡ್ ತನಕ ಹೋಗ್ಬೋದು. ನೋಡ್ತಿದ್ದೀರಲ್ಲ ಇಲ್ಲಿಂದ ಲಾಸ್ಟ್ ತನಕ ಹೋಗ್ಬೋದು. ಬನ್ನಿ ಗುರು, ಅಲ್ಲಿ ಹೋಗೋಣ.
ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ಶಾಂತಿ ಸಾಗರ ವ್ಲಾಗು. ಓಕೆ ಗೈಸ್, ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ ದೇವಸ್ಥಾನ, ಈ ದೇವಸ್ಥಾನ ಒಳಗಡೆ ಮಸ್ತಾಗಿದೆ. ಒಳಗಡೆ ಅದು ಮಿಸ್ಟೀರಿಯಸ್ ತುಂಬಾ ಅದ್ರದ್ದೇ ಒಂದು ವೀಡಿಯೋ ಮಾಡ್ತೀನಿ. ನಾವು ಫಸ್ಟಿಗೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಬಟ್ ಅನ್ಫಾರ್ಚುನೇಟ್ಲಿ ಆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅದು ಸುಳಕೆರೆ ಮುಂದೆನೇ ಇದೆ. ಓಕೆ, ನೀವ್ಯಾರಾದರೂ ಹೋದರೆ ಮಸ್ಟ್ ಆ್ಯಂಡ್ ಶೂಟ್ ಆ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಗೈಸ್, ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ವೀಡಿಯೋಸ್ ಬರ್ತಾ ಇರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.